ಉಪಚುನಾವಣೆಗೆ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿದೆ ಬಿಜೆಪಿ. ಬಾಗಲಕೋಟೆ ಹಾಗೆ ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಅನೌನ್ಸ್ ಮಾಡಲಾಗಿದೆ ಈಗ ಅಧಿಕೃತವಾಗಿ. ಬಾಗಲಕೋಟೆಯಲ್ಲಿ ಮಾಜಿ ಶಾಸಕ ವೀರಣ್ಣ ಚರಂತಿಮಠಗೆ ಟಿಕೆಟ್ ಅನೌನ್ಸ್ ಮಾಡಿದ್ದಾರೆ. ಇದು ನಿರೀಕ್ಷೆ ಕೂಡ ಇತ್ತು. ಕಳೆದ ಬಾರಿ ಅವರು HY ಮೇಟಿ ವಿರುದ್ಧ ಸೋತಿದ್ರು. ಅವರು ಆಲ್ರೆಡಿ ಹಿಂದೆ ಕೂಡ ಅವರ ವಿರುದ್ಧ ಗೆದ್ದಿದ್ರು. ಲಾಸ್ಟ್ ಟೈಮ್ 23ರಲ್ಲಿ ಸೋತಿದ್ರು. ದಾವಣಗೆರೆಯಿಂದ ಅಚ್ಚರಿ ಅಭ್ಯರ್ಥಿ ಅಂತ ಹೇಳ್ಬೋದು. ಶ್ರೀನಿವಾಸ್ ಟಿ ದಾಸ ಕರಿಯಪ್ಪಗೆ ಬಿಜೆಪಿ ಈಗ ಟಿಕೆಟ್ ಘೋಷಣೆ ಮಾಡಿದೆ. 3 ದಿನ ದೆಹಲಿಯಲ್ಲಿ ಠಿಕಾಣಿ ಹೂಡಿದ ರೇಣುಕಾಚಾರ್ಯ ಅಂಡ್ ಟೀಮ್ಗೆ ಹಿನ್ನಡೆ ಅಂತ ಹೇಳ್ಬೋದು ಇದು. ಯಾಕಂದರೆ GM ಸಿದ್ದೇಶ್ವರ ಬಣದಲ್ಲಿ ಶ್ರೀನಿವಾಸ್ ಟಿ ದಾಸ್ ಕರಿಯಪ್ಪ ಅವರು ಗುರ್ಸ್ಕೊಂಡಿದ್ದಾರೆ. ನಿನ್ನೆ ದೆಹಲಿಯಲ್ಲಿ ಬಿಜೆಪಿ ಚುನಾವಣಾ ಸಮಿತಿಯು ಸಭೆ ನಡೆದಿತ್ತು. ಸಭೆಯಲ್ಲಿ ಭಾಗಿಯಾಗಿದ್ದರು ಮಾಜಿ CM BS ಯಡಿಯೂರಪ್ಪ. ಬಳಿಕ 2 ಕ್ಷೇತ್ರಗಳಿಗೆ ಟಿಕೆಟ್ ಘೋಷಣೆ ಮಾಡಿದೆ ಬಿಜೆಪಿಯಲ್ಲಿ. ಏಪ್ರಿಲ್ 9ಕ್ಕೆ 2 ಕ್ಷೇತ್ರಗಳಿಗೆ ಬೈ ಎಲೆಕ್ಷನ್ ನಡೆಯುತ್ತೆ. ಇನ್ನು ವೀರಣ್ಣ ಚರಂತಿಮಠಗೆ ಇಲ್ಲಿ ಯಾಕೆ ಮಣೆ ಹಾಕಲಾಯಿತು ಅನ್ನೋದು ಕೂಡ ನೋಡಬೇಕಾಗುತ್ತೆ. ಆಲ್ರೆಡಿ ಅವರು ಅನುಭವಿ ಮಾಜಿ ಶಾಸಕರಾಗಿದ್ದಾರೆ. ಕಳೆದ ಬಾರಿ ಪರಾಭವಗೊಂಡಿದ್ದರು. ಬರೀ 5878 ಮತಗಳ ಅಂತರದಿಂದ ಚರಂತಿಮಠ ಮತ್ತು ಲಿಂಗಾಯತ ಸಮುದಾಯಕ್ಕೆ ಸೇರಿದಂಥವರಾಗಿದ್ದಾರೆ. ಹೆಚ್ಚಿನ ಓಟ್ಗಳು ಲಿಂಗಾಯತ ಸಮುದಾಯ ಸುಮಾರು 80,000 ಓಟು ನಿರ್ಣಾಯಕ ಆಗಿದ್ದಾವೆ ಮತ್ತು SC ST ಓಟ್ಗಳು ಕೂಡ ಈ ಬಾರಿ ನಮಗೆ ಬೀಳುತ್ತೆ ಅನ್ನುವಂಥ ವಿಶ್ವಾಸದಲ್ಲಿದ್ದಾರೆ. ಇನ್ನು ದಾವಣಗೆರೆ ದಕ್ಷಿಣ ಶ್ರೀನಿವಾಸ್ ಟಿ ದಾಸ್ ಕರಿಯಪ್ಪ ಅಚ್ಚರಿ ಅಂತ ಹೇಳ್ಬೋದು. ಯಾಕಂದರೆ ಹೆಸರೇ ಇರಲಿಲ್ಲ ಲಿಸ್ಟ್ನಲ್ಲಿ. ಅಜಯ್ ಸಿಂಗ್ ಅವ್ರದ್ದು ಹೆಸರು ಓಡ್ತಾ ಇತ್ತು. ಜೊತೆಗೆ ಇನ್ನೂ ಹಲವು ಹೆಸರುಗಳು ಕೂಡ ಬಿಜೆಪಿಯಲ್ಲಿ ಕೇಳಿ ಬರ್ತಾ ಇತ್ತು. ಬಟ್ ಈಗ ಹೊಸ ಮುಖಕ್ಕೆ ಮನ್ನಣೆಯನ್ನು ಕೊಟ್ಟಿದೆ ರಾಜ್ಯ ಬಿಜೆಪಿ. ಬಣ ರಾಜಕಾರಣಕ್ಕೆ ಬ್ರೇಕ್ ಹಾಕೋಕೆ ಹೊಸ ಅಭ್ಯರ್ಥಿಯನ್ನು ಘೋಷಣೆ ಮಾಡಿದ್ದಾರೆ. ದಾವಣಗೆರೆ ದಕ್ಷಿಣದಲ್ಲಿ ST ಸಮುದಾಯಕ್ಕೆ ಮಣೆ ಹಾಕಿದೆ ಇಲ್ಲಿ ಬಿಜೆಪಿ. ಇವರು ST ಮೋರ್ಚಾದ ಉಪಾಧ್ಯಕ್ಷರಾಗಿದ್ದಾರೆ. ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರು GM ಸಿದ್ದೇಶ್ವರ್ ಜೊತೆಗೆ ಗುರುತಿಸಿಕೊಂಡಿದ್ದಾರೆ. ಎಲ್ಲರ ಜೊತೆ ಕೂಡ ಚೆನ್ನಾಗಿದ್ದಾರೆ. ರೇಣುಕಾಚಾರ್ಯ ಬಣದ ಜೊತೆಗೂ ಕೂಡ ಅಷ್ಟೇ ಒಡನಾಟ ಇದೆ. ಸಿದ್ದೇಶ್ವರ್ ಅವರ ಟೀಮ್ ಜೊತೆ ಕೂಡ ಉತ್ತಮವಾದಂಥ ಒಂದು ಸಂಬಂಧ ಹೊಂದಿದ್ದಾರೆ. ಹಾಗಾಗಿ ಅಜಾತ ಶತ್ರು ಅನ್ನುವಂಥ ಕಾರಣಕ್ಕೋಸ್ಕರ ಅವರಿಗೆ ಟಿಕೆಟನ್ನು ಕೊಟ್ಟಿರಬಹುದು. ಮತ್ತು ಇಲ್ಲಿ ST ಸಮುದಾಯಕ್ಕೆ ಸೇರಿದವರಾಗಿರೋದ್ರಿಂದಾಗಿ ಅಹಿಂದ ವೋಟ್ ಬ್ಯಾಂಕ್ ಗಮನದಲ್ಲಿಟ್ಟುಕೊಂಡು ಕೂಡ ಈ ಸ್ಟ್ರಾಟಜಿಯನ್ನು ಬಿಜೆಪಿ ಮಾಡಿರುವಂಥ ಸಾಧ್ಯತೆಗಳಿದ್ದಾವೆ. ಸಾಮಾನ್ಯ ಕ್ಷೇತ್ರದಲ್ಲಿ ST ಸಮುದಾಯದವರಿಗೆ ಬಿಜೆಪಿಲಿ ಟಿಕೆಟನ್ನು ಕೊಟ್ಟಿದೆ. 3 ದಿನ ದೆಹಲಿಯಲ್ಲೇ ಠಿಕಾಣಿ ಹೂಡಿತ್ತು ರೇಣುಕಾಚಾರ್ಯ ಟೀಮ್. ಅವ್ರಿಗೆ ಹಿನ್ನಡೆ ಅಂತ ಹೇಳ್ಬೋದು ಇದು. ಈಗಾಗಲೇ ರಾಜ್ಯ ವರಿಷ್ಠರು ಮತ್ತು ರಾಷ್ಟ್ರೀಯ ನಾಯಕರು ಇವತ್ತು ಪಕ್ಷದ ವರಿಷ್ಠರು ನನಗೆ ಟಿಕೆಟನ್ನು ಘೋಷಣೆ ಮಾಡಿದರೆ ಅಭ್ಯರ್ಥಿಯಾಗಿ. ಮೊದಲನೇದಾಗಿ ನನ್ನ ಪಕ್ಷಕ್ಕೆ ಅತ್ಯಂತ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಇವತ್ತು ಸಾಮಾನ್ಯ ಕಾರ್ಯಕರ್ತನಿಗೆ ಟಿಕೆಟ್ ಕೊಡುವ ಮುಖಾಂತರ ಇವತ್ತು ಪಕ್ಷದ ಒಂದು ಆಶೀರ್ವಾದ ಮಾಡಿದೆ. ಅದರಂತೆ ಈ ಒಂದು ಚುನಾವಣೆಯಲ್ಲಿ ಗೆಲ್ತೀನಿ ಅನ್ನೋ ವಿಶ್ವಾಸದ ಎಲ್ಲರ ನಾಯಕತ್ವದಲ್ಲಿ. ಅದು ಕಾಂಗ್ರೆಸ್ ವಿರುದ್ಧ ಗೆಲ್ಲೋಕ್ಕೆ ಸಾಧ್ಯ? ಎಲ್ಲರೂ ಕೂಡ ಮಾಡಬೇಕಾಗಿರೋದೇ ಕಾಂಗ್ರೆಸ್ ವಿರುದ್ಧ ನಾವು ಹೋರಾಟ ಮಾಡೇ ಮಾಡ್ತೀವಿ, ಗೆದ್ದೇ ಗೆಲ್ತೀವಿ. ಎಲ್ಲರೂ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳು. ಈಗಾಗಲೇ